ವಿಘ್ನೇಶ್ವರ ನಮೋ ನಮೋ ವಿಘ್ನೇಶ್ವರ ನಮೋ ನಮೋ ವಿಘ್ನೇಶ್ವರ ಓಂ ನಮೋ ನಮೋ ವಿಘ್ನೇಶ್ವರ ನಮೋ ನಮೋ ವಿಘ್ನೇಶ್ವರ ಓಂ ನಮೋ ನಮೋ ವಿಘ್ನೇಶ್ವರ ಪಾಶಕುಶಧರ ನಮೋ ನಮೋ ಮೂಷಿಕವಾಹನ ನಮೋ ನಮೋ ಪಾಶಕುಶಧರ ನಮೋ ನಮೋ ಮೂಷಿಕವಾಹನ ನಮೋ ನಮೋ ದೋಷರಹಿತ ನಮೋ ನಮೋ ದೋಷರಹಿತ ಶ್ರೀ ಉಮಾ ಮಹೇಶ್ವರ ಸುತನಿಗೆ ನಮೋ 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 ವಿಘ್ನೇಶ್ವರ ಓ ನಮೋ ನಮೋ ವಿಘ್ನೇಶ್ವರ ಕರುಣಾಭರಣ ನಮೋ ನಮೋ ದುರಿತ ನಿವಾರಣ ನಮೋ ನಮೋ ಕರುಣಾಭರಣ ನಮೋ ನಮೋ ದುರಿತ ನಿವಾರಣ ನಮೋ ನಮೋ ಕೃಪೆಯ ನೀಡು ಶ್ರೀರಾಮ ಮಂಡಲೆ ಸಂಘಕ್ಕೆ ಜಗದ್ಭಜೆ ಕೃಪೆಯ ನೀಡು ಶ್ರೀರಾಮ ಮಂಡಲೆ ಕಲಾ ಸಂಘಕ್ಕೆ ಜಗದ್ಭಜೆ ನಮೋ ನಮೋ ವಿಘ್ನೇಶ್ವರ ಓ ನಮೋ ನಮೋ ವಿಘ್ನೇಶ್ವರ ನಮೋ ನಮೋ ವಿಘ್ನೇಶ್ವರ ಓ ನಮೋ ನಮೋ ವಿಘ್ನೇಶ್ವರ ಓ ನಮೋ ನಮೋ ವಿಘ್ನೇಶ್ವರ ರಾಧಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಹರನಂ ಪಾರ್ವತಿ ಪದ ಹರ ಹರ ಮಹಾದೇವ ಶಂಭೋ ಶ್ರೀ ಶ್ರೀ ಪಟ್ಟಣದ ಮಾಕಿ ಶ್ರೀ 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 ರಾಮ ಮಂಡಲಿ ಕಿ ಶ್ರೀ ಶ್ರೀ ವಿದ್ಯಾಮತಿಗೆ विनोदाशयं श्रीकण्ठं फणिभूषणं भवहरां शार्दूलचर्माम्बरम्
ಮಹಾದೇವ ಗುರು ಗುಹನುತಂ ಮಹಾದೇವ ಗುರು ಗುಹನುತಂ ಮಾರಕೋಟಿ ಪ್ರಗಾಯಂ ಮಾರಕೋಟಿ ಪ್ರಗಾಯಂ ಮಹಾಕಾವ್ಯನಾಟಕಾದಿ ಪ್ರಿಯಂ ಮಹಾಕಾವ್ಯನಾಟಕಾದಿ ಪ್ರಿಯಂ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯನಾಟಕಾದಿ ಪ್ರಿಯಂ ವಾಹನ ಮೋದಕ ಪಂಪ ಸರಿ 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 ಮಹನೀಯರೇ ಮತ್ತು ಮಹಿಳೆಯರೇ, ಕಲಾರಸಿಕರೇ, ಕಲಾಭಿಮಾನಿಗಳೇ, ಈ ದಿನ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಮಹಾದೇವಪುರ ಗ್ರಾಮದಲ್ಲಿ ಶ್ರೀ ಪಟ್ಟಲದಮ್ಮ ದೇವಿ ಆಶೀರ್ವಾದದೊಂದಿಗೆ ಶ್ರೀರಾಮ ಕೃಪಾಪೋಷಿತ ನಾಟಕ ಮಂಡಳಿಯವರ ನಾವು ಭಕ್ತ ಪ್ರಹ್ಲಾದ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಬೀರಿ ಉಂಡಿ ಗೋವಿಂದರಾಜು ಮಾಸ್ಟರ್ ನಿರ್ದೇಶನದಲ್ಲಿ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದೇ ಲೋಪದೋಷ ಕಂಡು ಬಂದರೂ ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಿಮಗಿರಿ ತಡೆಗೆ ಹೇಮಲತೆ ಅಂಬಾ ಹಿಮಗಿರಿ ತಡೆಗೆ ಹೇಮಲತೆ ಅಂಬ ಈಶ್ವರಿ ಸ್ಥಿರಲಿದ್ದೆ ಮಾಮವ ಹಿಮಗಿರಿ ತಡೆಗೆ ಹೇಮಲತೆ ಅಂಬ ಈಶ್ವರಿ ಸ್ಥಿರಲಿದ್ದೆ ಮಾಮವ ಹಿಮಗಿರಿ ತಡೆಗೆ ಹೇಮಲತೆ ರಾಮವಾಣಿಸಂ ರಾಮವಾಣಿಸಂ ಸೇವಿತ ಸಕಲೆ ರಾಮವಾಣಿಸಂ ಸೇವಿತ ಸಕಲೆ ರಾಜರಾಜೇಶ್ವರಿ ರಾಮ ಸಹೋದರಿ ರಾಜರಾಜೇಶ್ವರಿ ರಾಮ ಸಹೋದರಿ ಮಗಿರಿ ಹೇಮಲತೆ ಅಂಬ ಈಶ್ವರಿ ಸ್ಥಿರಲಿದ್ದೆ ಹೇಮಲತೆ ಶಾಂಕುಶೇಷು ದಂಡದರೆ ಅಂಬ ಪರಾತ್ಪರೆ ಶ್ರೀ ನಿಜ ಭಕ್ತ ಪೊರೆ ಶಾಂಕುಶೇಷು ದಂಡದರೆ ಅಂಬ ಪರಾತ್ಪರೆ ಶ್ರೀ ನಿಜ ಭಕ್ತ ಪೊರೆ ಆಶಾಂಬರ ಹರಿ ಅಂಬಾ
ಹಿಮಗಿರಿತನಗೆ ಹೇ ಮಲದೆ ಅಂಬ ಈಶ್ವರಿ ಶ್ರೀಲಲಿತೆ ಹಿಮಗಿರಿತನಗೆ ಹೇ ಮಲದೆ ಹೇ ಮಲದೆ ಹೇ ಮಲದೆ भज शरणं निज गुणं भज कावनं पावनं भज शरणं निज गुणं भज कावनं पावनं जनकं सुजनैकशरण्यम् अज जनकं सुजनैकशरण्यम् भज शरणं निज गुणं भज कावनं पावनम् वेदान्तागम वेदसत्यम् वेदान्तागम वेदसत्यम् वेदयितत्वविनोदितकृत्यम् वेदयितत्वविनोदितकृत्यम् भज शरणं निज गुणं भज कावनं पावनम् नमस्ते सकलसारा नमस्ते सकलेश्वरा नमस्ते सर्वसम्पूर्ण नमस्ते सर्वकारण विश्वरूपाय विश्वाय निर्गुणाय गुणात्मने विशुद्ध ज्ञान तत्वाय विष्णवे चेष्णवे नमः ಒಳಗೆ ಹೋಗಕೂಡದು. ನಾವು ಸ್ವಾಮಿಯ ಸಂದರ್ಶನಾರ್ಥಿಗಳು ನಮ್ಮನ್ನು ತಡೆಯಬೇಡಿ ದಾರಿ ಬಿಡಿ ನಿಲ್ಲಿ, ನುಗ್ಗಬೇಡಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವೇ ಈಗಿಲ್ಲ. ಯಾಕಿಲ್ಲ ಶ್ರೀ ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸದ ಸಮಯವಿದು. ಯಾರನ್ನು ಬಿಡಬಾರದೆಂದು ಅಪ್ಪಣೆಯಾಗಿರುವುದು. ಭಗವಂತ ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿ ಇಲ್ಲವಲ್ಲ, ಬೇಕಾದಾಗೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆಯಾಗಿರುವುದು. ದಾರಿ ಬಿಡಿ, ಅಡ್ಡಿ ಮಾಡುವುದು ದೋಷವು. ನಿಮ್ಮನ್ನು ಒಳಗೆ ಬಿಡುವುದೇ ದೋಷವು. ಇದೇನಿದು ಅಸಂಬದ್ಧವಾದ ಮಾತು? ನೀವಾಡುವುದು ಅಸಂಬದ್ಧ. ತ್ರಿನೇತ್ರ ಚತುರ್ಮುಖ ಸಹಸ್ರಾಕ್ಷ ಅಂತವರು ಬಂದರೆ ಬಿಡುವುದಿಲ್ಲ. ನಿಮ್ಮಂತ ಬಡಜೋಗಿಗಳನ್ನು ಒಳಗೆ ಬಿಟ್ಟವೆ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಭಗವಂತನು ಅಧಿಕಾರ ಐಶ್ವರ್ಯ ಇತ್ಯಾದಿಗಳಿಗೆ ತಕ್ಕಂತಿಲ್ಲ. ಆತನಿಗೆ ಸರ್ವರು ಒಂದೇ. ಆತನು ಎಲ್ಲರಿಗೂ ಬೇಕಾದವನು. ನೀವು ಬಡಜೋಗಿಗಳು, ನಿಮಗೆ ಎಲ್ಲವೂ ಒಂದೇ. ಭಗವಂತನ ವಿಷಯದಲ್ಲಿ ಅಂತ ಭೇದ ಭಾವವಿಲ್ಲವಲ್ಲ. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರ, ಸಾಕು ಆಚೆಗೆ ನಡೆಯಿರಿ. ಬಾಗಿಲು ಕಾಯುವ ನಿಮ್ಮೊಡನೆ ನಾವೇನು ಚರ್ಚೆ ಮಾಡಲು ಬಂದಿಲ್ಲ. ಸುಮ್ಮನೆ ದಾರಿ ಬಿಡಿ. ಈಗಾಗುವುದಿಲ್ಲ. ದರ್ಶನ ಮಾಡಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯೋಜನಗಳೊಂದು ಸಾಲದು. ಮರ್ಯಾದೆ ಮೀರಿ ಮಾತನಾಡುವುದು ಅಲ್ಲದಲ್ಲ. ಪಿತ್ತವೇನಾದರೂ ನೆತ್ತಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡಿದ್ದು ಅಲ್ಲದೆ ಒಡೆಯಲು ಕೈ ಎತ್ತುವಿರ. ಇಂತಹ ರಾಜಸ ತಾಮಸ ಗುಣವುಳ್ಳವರು ಸ್ವಾಮಿಯ ಸೇವೆಗೆ ಯೋಗ್ಯರಲ್ಲ. ಶ್ರೀಪತಿ ದರ್ಶನ ಕೈದು ತಾಪಸರಂ ತಡೆದ ದೋಷದಿಂ ನೀವೀಗಳು ಭೂಪತಿ ಕಳಕ್ಕೆ ದುರ್ಗತಿ ಕೂಪ ನಿಮಗಕ್ಕೆ ತಪ್ಪದಿಂ ಶಾಪಂ. ಆಹಾ, ಈಗ ತಾನೇ ಇಲ್ಲಿದವರು ಎಷ್ಟು ಬೇಗನೆ ಮಾಯವಾದರು. ಘೋರವಾದ ಶಾಪವನ್ನು ಕೊಟ್ಟು ಹೊರಟೇ ಹೋದರಲ್ಲ. ಸಹೋದರ, ಅವರು ಮಹಾ ತಪಸ್ವಿಗಳಾಗಿರಬಹುದು.
ನಾವು ದುರಂಕಾರಿಗಳಾಗಿ ಅವರನ್ನು ಕೆರಳಿಸಿದ್ದೇವೆ ಅನುಚಿತವೋ. ಭೂಮಿಗೆ ಬಿದ್ದು ದುರ್ಗತಿಯಲ್ಲಿ ಮುಳುಗಬೇಕಾಯಿತಲ್ಲ. ಸಹೋದರ, ಈಗ ಗೋಳಾಡಿದರೆ ವಿಪ್ರನ ಶಾಪವು ತಪ್ಪುವುದೇ? ವಿಧಿ ಮುನೀಶ ಘಟಿಸಿದೆ ಆ ವಿಧಿ 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 ಮುನೀಶ ಘಟಿಸಿದೆ ಆ ವಿಧಿ ವಿಧಿ ಜನಿಸಲೆಂತ ಕಾಟ ಜನನವೇ ವಿಕಾಟ ಜನಿಸಲೆಂತ ಕಾಟ ಜನನವೇ ಎನ್ನಿತು ಸಂಕಟ ವಾಂತು ಸರಿತ ಎನ್ನಿತು ಸಂಕಟ ವಾಂತು ಘಟಿಸಿದೆ ಆ ವಿಧಿ ವಿಧಿ ತೊರೆದ ಸಂಪಾದವಾ ಪರಿ ಪರಿ ಮೋದವಾ ತೊರೆದ ಸಂಪಾದವಾ ಪರಿ ಪರಿ ಮೋದವಾ ತೊರೆದು ಚಿಂತೆಯ ಬೇಗೆ ಸೈರಿಸಲೆಂತ ತೊರೆದು ಚಿಂತೆಯ ಬೇಗೆ ಸೈರಿಸಲೆಂತ ಆ ವಿಧಿ ವಿಧಿ ಮುನೀಶ ಘಟಿಸಿದೆ ಆ ವಿಧಿ ವಿಧಿ ಈ ಸಂಕಷ್ಟವು ತಪ್ಪುವ ಬಗೆ ಹೇಗೆ? ನಮಗೆ ಮುಂದೇನು ಗತಿ? ಸಹೋದರ, ಆಪತ್ ಕಾಲದಲ್ಲಿ ವ್ಯಸನಕ್ಕೆ ಅವಕಾಶ ಮಾಡಿಕೊಡಬಾರದು. ಈ ಸಂಕಟವನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆಪತ್ ಬಾಂಧವನಾದ ಆ ನಾರಾಯಣನೇ ನಮಗೆ ದಿಕ್ಕು.
ಆತನನ್ನೇ ಪ್ರಾರ್ಥಿಸೋಣ. ನೀನ್ ಹೇಳಿದ್ದೆ ಸರಿ. ನಾವೀಗಲೇ ಸ್ವಾಮಿಯ ಸನ್ನಿಧಾನದಲ್ಲಿ ಈ ದುಃಖವನ್ನು ಅರಿಕೆ ಮಾಡಿಕೊಳ್ಳೋಣ. ಆಗಬಹುದು. ಸ್ವಾಮಿಗೆ ನೆನೆದು ಹಾಡುವೆನ, ಸ್ವಾಮಿಗೆ ನೆನೆದು ಹಾಡುವೆನ, ದೇವನ ನೆನೆದರೆ ಎಲ್ಲ ಭಯ, ಸ್ವಾಮಿಗೆ ನೆನೆದು ಹಾಡುವೆನ. ರಾಯರ ರಾಯ ಏ ಮಹಾರಾಯ, ರಾಯರ ರಾಯ ಏ ಮಹಾರಾಯ, ಹಾಡಿದ ನೋಡಿದೆ ಅದ್ಭುತ ಲೀಲೆಯ, ಹಾಡಿದ ನೋಡಿದೆ ಅದ್ಭುತ ಲೀಲೆಯ, ಸ್ವಾಮಿಗೆ ನೆನೆದು ಹಾಡುವೆನ, ದೇವನ ನೆನೆದರೆ ಎಲ್ಲ ಭಯ, ಸ್ವಾಮಿಗೆ ನೆನೆದು ಹಾಡುವೆನ. ನವರಸ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ನವರಸ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ನಾಯಕನೆಂದರೆ ಈತನೇ ಶ್ರೀಹರಿ, ನಾಯಕನೆಂದರೆ ಈತನೇ ಶ್ರೀಹರಿ, ಲಕ್ಷ್ಮಿಯ ಹೃದಯದ ಮನೋವಿಹಾರಿ, ಸ್ವಾಮಿ ಲಕ್ಷ್ಮಿಯ ಹೃದಯದ ಮನೋವಿಹಾರಿ, ಸ್ವಾಮಿಯ ನೆನೆದು ಹಾಡುವೆನ, ದೇವನ ನೆನೆದರೆ ಎಲ್ಲ ಭಯ, ಸ್ವಾಮಿಯ ನೆನೆದು ಹಾಡುವೆನ. ಸ್ವಾಮಿ, ದೇವಿ, ಸದಾ ಕಾಲವು ನನ್ನೊಡನೆ ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೀತಿದ್ದ ನೀವು ಈ ದಿನ ಕಾಂತಿಹೀನವಾಗಿರಲು ಕಾರಣವಾದರೆ ಏನು? ದೇವಿ, ಪ್ರಕ್ಷುದ್ಧತೆಯ ಪ್ರಸಂಗವೊಂದು ಒದಗಿ ಬಂದಿದೆ. ಅದಕ್ಕಾಗಿ ನನ್ನ ಮನಸ್ಸು ಚಿಂತೆಗೀಡಾಗಿದೆ. ಅಂಥ ಪ್ರಸಂಗವೇ? ಎಲ್ಲಿ? ಯಾವ ಲೋಕದಲ್ಲಿ? ಯಾವ ಲೋಕವಾದರೇನು, ಯಾರಾದರೇನು, ತಪ್ಪು ತಪ್ಪೆ ತಾನೆ. ಹಾಗಾದರೆ ತಪ್ಪು ಮಾಡಿದವರಾರೆಂದು ತಮಗೆ ತಿಳಿಯದೆ ದೇವಾ? ದೇವಿ, ಮದ ಮೋಹ ಕ್ರೋಧಗಳಿಗೆ ಮೂಲವಾದದ್ದು ಪಾಪದ ಫಲವಾದರೆ ಹಮ್ಮು ಕೂಡ ಪಾಪದ ಫಲವೇ. ಪಾಪವನ್ನು ಸುಲಭವಾಗಿ ಮಾಡುವಂಥದ್ದಲ್ಲ. ಕೋಪ ತಾಪದಲ್ಲಿ ಬೆಂದವನು ಅದನ್ನು ಮಾಡಬಲ್ಲ. ಇದಕ್ಕೆ ತಕ್ಕ ಫಲ? ದೇವಿ, ಅದನ್ನು ಅನುಭವಿಸಿ ತೀರಬೇಕು. ಹಾಗಾದರೆ ಇದಕ್ಕೆ ಶಿಕ್ಷೆ ಏನು ದೇವಾ? ದೇವಿ, ಕ್ಷಣಕಾಲ ಕಾದು ನೋಡು, ನಿನಗೆ ತಿಳಿಯುವುದು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ,
ಗೋವಿಂದ ಹರಿಯೇ ಗೋವಿಂದ ಗೋವಿಂದ ಹರಿಯೇ ಗೋವಿಂದ ಹರಿಯೇ ಗೋವಿಂದ ಹರಿಯೇ ಗೋವಿಂದ ಹರಿಯೇ ಗೋವಿಂದ ನಾರಾಯಣ ನಾರಾಯಣ ನಮ್ಮನ್ನು ಕಾಪಾಡು ಕಾಪಾಡು. ಏನಾಯ್ತು ಜಯ ವಿಜಯರಿ? ಪರಮಾತ್ಮ, ನಿನಗೆ ತಿಳಿಯದೆ ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮ ಸಂಕಟವನ್ನು ಪರಿಹರಿಸಿ ಕಾಪಾಡು ದೇವ, ಕಾಪಾಡು. ಜಯ ವಿಜಯರಿ, ಬೆಂಕಿ ಹುಟ್ಟಿದ ಸ್ಥಳವನ್ನು ಸುಡುವಂತೆ ಅಜ್ಞಾನ, ವಿವೇಕ, ಅಹಂಕಾರಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ಇರುವರು ದೇಶ ಹಸುವೆಗಳಿಂದ ಪರಸ್ಪರ ಕ್ಷಮಿಸಿಕೊಂಡು ಆನೆ ಮಸಳಗಳಾಗಿ ಹುಟ್ಟಿ ಅನೇಕ ಕಷ್ಟಗಳನ್ನು ಪಟ್ಟು ನನ್ನ ಸನ್ನಿಧಿಗೆ ಮತ್ತೆ ಬಂದಿರುವಿರಿ. ಈಗ ಮೇಧಾವಿಗಳಾದ ಬ್ರಹ್ಮಸಪಾನ ಪುತ್ರರನ್ನು ಅಪಮಾನ ಮಾಡಿರುವಿರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧ. ಯಾರೇ ಆಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕಲ್ಲವೇ? ಪ್ರಭು, ಈಗ ಕೇಳಿರಿ. ಭೂಲೋಕದಲ್ಲಿ 7 ಜನ್ಮಗಳನ್ನೆತ್ತಿ ನನಗೆ ಮಿತ್ರರಾಗಿ ಬರುವಿರೋ, ಅಥವಾ 3 ಜನ್ಮಗಳನ್ನೆತ್ತಿ ನನಗೆ ಶತ್ರುಗಳಾಗಿ ಬರುವಿರೋ? ಪ್ರಭು, ಹೆಚ್ಚು ಕಾಲ ನಿನ್ನ ಸನ್ನಿಧಿಯನ್ನು ಬಿಟ್ಟು ಇರಲಾರವು ಪ್ರಭು, ಇರಲಾರವು. ದೇವ, ಶತ್ರುಗಳಾದರೂ ಚಿಂತೆ ಇಲ್ಲ, ನಮಗೆ 3 ಜನ್ಮಗಳೇ ಸಾಕು. ತಥಾಸ್ತು. ಸ್ವಾಮಿ ಸ್ವಾಮಿ ಶೃಂಗಾರ ಸಿರಿಯೇ ಪೂರನ್ನ ಸಖಿಯೇ ನೀನಿರಲು ಸಂತವು, ವೈಕುಂಠವೇ ಸ್ವರ್ಗವು, ಓ ವೈಕುಂಠವೇ ಸ್ವರ್ಗವು. ಸಿರಿಯೇ ಭೂರನ್ನ ಸಖಿಯೇ ನೀನಿರಲು ಆನಂದವು, ವೈಕುಂಠವೇ ಸ್ವರ್ಗವು, ಓ ವೈಕುಂಠವೇ ಸ್ವರ್ಗವು. ಸ್ವಾಮಿ ಸಸಿಯಂತೆ ಮೊಗೆವು ನಡುವೆ ಹುಣ್ಣಿಮೆಯು ಕಡಲಂತೆ ನಿನ್ನಂದವು, ಸಸಿಯಂತೆ ಮೊಗೆವು ನಡುವೆ ಹುಣ್ಣಿಮೆಯು ಕಡಲಂತೆ ನಿನ್ನಂದವು. ಕನಸು ಕಾಡುತ್ತಿದೆ, ಆಸೆ ಮೂಡುತ್ತಿದೆ, ಬೇಕು ಕಾಣೆ. ಕನಸು ಕಾಡುತ್ತಿದೆ, ಆಸೆ ಮೂಡುತ್ತಿದೆ, ಬೇಕು ಕಾಣೆ. ದೂರ ಸರಿಯುವ ಮನಸ್ಸು ಮಾಡದೆ ಬಲಿಗೆ ಬಾರ ಜಾಡೆ, ಬಲಿಗೆ ಬಾರ ಜಾಡೆ, ಆ ಬಲಿಗೆ ಬಾರ ಜಾಡೆ. ಶೃಂಗಾರ ಸಿರಿ ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವು, ವೈಕುಂಠವೇ ಸ್ವರ್ಗವು, ಓ ವೈಕುಂಠವೇ ಸ್ವರ್ಗವು. ಸ್ವಾಮಿ ದೇವಿ,
ಅದೇ ತಾನೇ ನಿನ್ನಾಸೆಯು. ನೋಡಿ ನಿನ್ನಂದ ಈ ನನ್ನ ಮನ ವಿಮಲವಾಗಿದೆ. ನೋಡಿ ನಿನ್ನಂದ ಈ ನನ್ನ ಮನ ಹಿಗ್ಗಿರುವಾಗಿದೆ. ಒಳಬಿಲ್ಲು ಕಂಡು ಗಿರಿ ನವಿಲು ಕುಣಿವು ಹಾಗೆ ನನಗಾಗಿದೆ. ಮಳಬಿಲ್ಲು ಕಂಡು ಗಿರಿ ನವಿಲು ಕುಣಿವು ಹಾಗೆ ನನಗಾಗಿದೆ. ಹಾಗೆ ನನಗಾಗಿದೆ. ಹಾಗೆ ನನಗಾಗಿದೆ. ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವು. ವೈಕುಂಠವೇ ಸ್ವರ್ಗವು. ಓ ವೈಕುಂಠವೇ ಸ್ವರ್ಗವು. ವೈಕುಂಠವೇ ಸ್ವರ್ಗವು. ಓ ವೈಕುಂಠವೇ ಸ್ವರ್ಗವು. ನಾರಾಯಣ ನಿಗಮ ಗೋಚರನೆ ಕ್ಷೀರಸಾಗರ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣನೇ ನಾರಾಯಣ ನಾರಾಯಣ. ಹರಿನಾರಾಯಣ ಪನ್ನಗ ಶಯನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ. ಹಾಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲಿ ಕಂಡೆ ನಿನ್ನ ದಿವ್ಯ ರೂಪ ಕಂಗಳಿನಲ್ಲಿ. ಹಾಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲಿ ಕಂಡೆ ನಿನ್ನ ದಿವ್ಯ ರೂಪ ಕಂಗಳಿನಲ್ಲಿ. ಮೋಹನ ರೂಪನೆ ಶ್ಯಾಮಲ ಸುಂದರನೆ ನಾರಾಯಣ ನಾರಾಯಣ. ಮೋಹನ ರೂಪನೆ ಶ್ಯಾಮಲ ಸುಂದರನೆ ಬ್ರಹ್ಮಾಂಡವನೇ ಕುಕ್ಷಿಯೋಳಿಟ್ಟವನೇ ಬ್ರಹ್ಮಾಂಡವನೇ ಕುಕ್ಷಿಯೋಳಿಟ್ಟವನೇ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ. ದೇವ ಗಣವಾಂತು ಮೈಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತಾ ಶಿರವ ಬಾಗುತ್ತಾ ನಿನ್ನ ಚರಣಕ್ಕೆ ನಮಿಸುವೆ ನಾರಾಯಣ ನಾರಾಯಣ. ದೇವ ಗಣವಾಂತು ಮೈಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತಾ ಶಿರವ ಬಾಗುತ್ತಾ ನಿನ್ನ ಚರಣಕ್ಕೆ ನಮಿಸುವೆ ನನಗೆ ಕೃಪೆಯ ತೋರೋ ನಾರಾಯಣ
ನನಗೆ ಮುಕ್ತಿ ಮಾರ್ಗ ತೋರೋ, ಭಕ್ತಿ ಪಥವ ತೋರೋ. ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ. ಹರಿನಾರಾಯಣ 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 ಪನ್ನಗ ಶಯನ. ನಾರಾಯಣ ನಾರಾಯಣ. ನಿಗರ್ವಿಗಳಾದ ಅನೇಕರು ಜನರಿಗೆ ಅಚ್ಚುಮೆಚ್ಚಾಗಿರುವರು. ಅಂಥವರ ಪದವಿಯು ಶಾಶ್ವತವಾಗಿರುವುದು. ಇನ್ನು ಕೆಲವರು ತಮಗೆ ಪದವಿ ಬಂತೆಂದರೆ ಆಹಾ ಎಷ್ಟು ಗರ್ವ, ಎಷ್ಟು ಬಡಾಯಿ. ಗುರು ಹಿರಿಯರನ್ನು ಕಂಡರೆ ಅಲಕ್ಷ್ಯ. ಇದರಿಂದ ತಾನೇ ಜಯ ವಿಜಯರು ಕೆಟ್ಟಿದ್ದು. ಗರ್ವದಿ ಮುನಿಗಳನ್ನು ತಡೆದು ಅವರ ಶಾಪಕ್ಕೆ ಗುರಿಯಾಗಿ ಅಲದಾಡುತ್ತಿರುವರು. ಇದು ಅವರ ತಪ್ಪಲ್ಲ, ಅವರ ಅಹಂಕಾರದ ತಪ್ಪು. ಪೂಜ್ಯರಿಗೆ ನಮಸ್ಕರಿಸು. ಓಹೋ ಜಯ ವಿಜಯರು, ಇದೇನು ವೈಕುಂಠ ದ್ವಾರಪಾಲಕರಾದ ನೀವು ಶ್ರೀಹರಿಯ ಸನ್ನಿಧಾನವನ್ನು ಬಿಟ್ಟು ಇಲ್ಲಿ? ಪೂಜ್ಯರೇ, ನಿಮಗೆ ತಿಳಿಯದಾದ ವಿಚಾರವಾದರೂ ಏನು? ಪೂಜ್ಯರೇ, ಸಕಲವನ್ನು ಅರಿತ ಮಹಾಜ್ಞಾನಿಗಳು ತಾವು. ತಮಗೆ ತಿಳಿಯದಿರುವುದು ಏನಿದೆ ಪೂಜ್ಯರೇ? ನಾರಾಯಣ ನಾರಾಯಣ. ಶ್ರೀಮನ್ನಾರಾಯಣನ ಸನ್ನಿಧಾನದಲ್ಲಿದ್ದರೂ ನಿಮ್ಮಗಳ ತಾಮಸ ಗುಣ ಹೋಗಲಿಲ್ಲವಲ್ಲ. ನಿಮ್ಮಿ ದುರಾದೃಷ್ಟಕ್ಕೆ ನಾನೇನು ಮಾಡಲಿ? ಪೂಜ್ಯರೇ, ತಪ್ಪು ಮಾಡಿದ್ದೇವೆ, ಅದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಿದ್ದೇವೆ. ಪೂಜ್ಯರೇ, 3 ಜನ್ಮಗಳೇ ಸಾಕೆಂದು ಆ ಪರಮಾತ್ಮನಿಂದ ಅನುಗ್ರಹ ಪಡೆದಿದ್ದೇವೆ. ಈಗ ನಮಗೆ ಭೂಲೋಕದಲ್ಲಿ ಪ್ರಶಸ್ತವಾದ ವಂಶ ಯಾವುದಿರುವುದು ಎಂಬುದನ್ನು ತಾವು ತಿಳಿಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರಶಸ್ತವಾದ ವಂಶ. ಹಾ ಜಯ ವಿಜಯರೇ, ಕಶ್ಯಪ ಬ್ರಹ್ಮನ ಭಾರ್ಯೆಯಾದ ಅದಿತಿ ದೇವಿಯು ಪುತ್ರಾರ್ಚನೆಯಾಗಿ ಬಹುಕಾಲದಿಂದಲೂ ತನ್ನ ಪತಿ ಸೇವೆಯನ್ನು ಮಾಡುತ್ತಿರುವರು. ಈ ಸಂದರ್ಭದಲ್ಲಿ ನೀವಿರುವರು ಆ ಸಾಧುಮಣಿಯ ಗರ್ಭದಲ್ಲಿ ಜನಿಸುವುದು ಸೂಕ್ತವೆಂದು ನನ್ನ ಬುದ್ಧಿಗೆ ತೋರುತ್ತಿರುವುದು. ಏನು ಹೇಳುವಿರಿ? ಹಾಗಲಿ ಪೂಜ್ಯರೇ, ತಮ್ಮ ಸಲಹೆಯಂತೆ ನಡೆದುಕೊಳ್ಳುತ್ತೇವೆ. ಶುಭವಾಗಲಿ, ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಧೀಂ ಧೀಂ ತನನ ಉದನ ಧೀಂ ತದಿರನ ತನಿದ ಮಗ ಮಧನಿ ಧೀಂ ಧೀಂ ತನನ ಉದನ ಧೀಂ ತದಿರನ ತನಿದ ಮಗ ಮಧನಿ ಧೀಂ ಧೀಂ ತನನ ಉದನ ಧೀಂ ತದಿರನ. ನಾದರದ ಧೀಂ ತನನ ನಾದರದ ಧೀಂ ತನನ ದಿತ್ತೋಂತ ದಿತ್ತೋಂತ ಸನಿದ ಮಗ ಮದನಿ ಧೀಂ ಧೀಂ ತನನ ಉದನ ಧೀಂ ತದಿರನ ಸನಿದ ಮಗ ಮದನಿ ಧೀಂ ಧೀಂ ತನನ ಉದನ ಧೀಂ ತದಿರನ. ಧನಿ ಸರಿಸ ಧನಿ ಸರಿಸ ಧನಿ ಸ ಗ ಗ ಗ ಗ ಮಗ ಮಗ ಸ ಧನಿ ಸರಿಸ ಧನಿ ಸರಿಸ ಧನಿ ಸ ಗ ಗ ಗ ಗ ಮಗ ಮಗ ಸ ಸಾನಿ ಧನಿ ದ ಮದ ಮಗ ಮಗರಿ ಧ ಮಗರಿ ಸ. ಸಾನಿದ ನೇದ ಮದ ಮಗ ಮಗರಿ ದ ಮಗರಿ ದ ನಾದರ ದಾನಿ ತೊಂದರ ದಾನಿ ತದ್ದೋ ಕಕಿಟದೋ ನಾದರ ದಾನಿ ತೊಂದರ ದಾನಿ ತದ್ದೋ ಕಕಿಟದೋ ಕಕಿಟ ದಿಕಿಟ ದಿಮಿತ ದಿಗಿನತೋ ಕಕಿಟ ದಿಕಿಟ ದಿಮಿತ ದಿಗಿನತೋ ಸಸನಿ ನಿದ ಮಮ ಗ ಮಗರಿ ಸ
ಸಸ ನಿನಿ ದದ ಮಮ ಗಮ ಗರಿ ಸ ನಿ ಸ ಗ ಮಮ ಮಮ ಸ ಗ ಮ ದ ದ ದ ದ ಗ ಮ ದ ನಿ 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 ಸ ನಿ ದ ಮ ಗ ಮ ದ ನಿ ಧಿ ಧಿಂ ತ ನ ನ ಉದ ನ ಧಿಂ ತ ದಿ ದ ನ ಸ ನಿ ದ ಮ ಗ ಮ ದ ನಿ ಧಿ ಸ ನಿ ದ ಮ ಗ ಮ ದ ನಿ ಧಿ ಧಿಂ ತ ನ ನ ಧಿ ಧಿಂ ತ ನ ನ ಧಿ ಧಿಂ ತ ನ ನ ಉದ ನ ಧಿಂ ತ ದಿ ದ ನ ನಾರಾಯಣ ನಾರಾಯಣ ನಾರಾಯಣ. ರಾಜಾದಿರಾಜ ದೈತ್ಯ ಕುಲ ಸರ್ಪಭೂಷ ಮಾರ್ತಾಂಡ ತೇಜ ನಿಜ ಸ್ವರೂಪ ಭೀತ ಶತಕೋಟಿ ಮನೋಜ ನಿರ್ಮಮ ಪರಾಕ್ರಮ ಧೀರ ವಿಕ್ರಮ ಅಪಾರ ಕೀರ್ತಿ ಚಂದ್ರಿಕಾ ಶಿರಸ್ಥೋಮ ಹಿರಣ್ಯ ಕಶ್ಯಪ ಸಾರ್ವಭೌಮನಿಗೆ ಜೈ ಬಲ ಜೈ ಬಲ ಜೈ ಬಲ. ಬಂದು ಚತುರ್ಮುಖಂ ಪರಸುಗುಂ ಮಮಕ್ಕಳಪ್ಯಂ ಮನಾಶ್ರಯಿಸಿರ್ಕುಂ ಪ್ರಿಯ ಬಂದು ಚತುರ್ಮುಖಂ ಪರಸುಗುಂ ಮಮಕ್ಕಳಪ್ಯಂ ಮನಾಶ್ರಯಿಸಿರ್ಕುಂ ಗಣದೈತ್ಯದಾನವಘಣಂ ಪ್ರಖ್ಯಾತವೆನ್ವನ್ವಯಂ ಮಯನಿಂ ನಿರ್ಮಿತಮಪ್ಪ ಈ ಶಾಣಿತ ಪುರಕ್ರಾಮರಾಜರಾಗಿರ್ಪದ ಬಯಸಿರ್ಪೆ ಬುಧ ಸಂಧಿ ಬಂದಿತ ಜಯಶ್ರೀ ಘೋತ್ಸವಂ ಚೈತ್ಸವಂ ಹಲೋ 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 ಭೀಮ ಸಂಗ್ರಾಮ ಜಿತ ಕಾಮ ಗುಣ ಧಾಮ ಸೋಮ ಸುಜ್ಞಾನ ಗುಣ ಧಾಮರಣ ಭೀಮ ಸಾಮ ಜಗದೋದ್ಧಾಮ ಭೀಮ ಬಲ ಭೀಮ ಕಾಮ ಹರ ನೇಮ ಪರ ನಾಮ ಸುಪ್ರೇಮ ಜೈ ಬರ ಜೈ ಬರ ಜೈ ಬರ.
ಮಾಡುತ್ತಿರುವ ಭ್ರಷ್ಟರ ಶಿರಸ್ಸುಗಳನ್ನು ಚೆಂಡಾಡಿ ಅಷ್ಟೈಶ್ವರ್ಯಗಳಿಂದೊಡಗೂಡಿ ಈ ಶೋಣಿತೋಪುರಕ್ಕೆ ಅಧಿಪತಿಯಾಗಿ ಲೋಕ ಬೆರಗಾಗುವಂತೆ ರಾಜ್ಯಭಾರ ಮಾಡುತ್ತಿರುವ ಈ ಹಿರಣ್ಯಕಶ್ಯಪುವಿಗೆ ಸರಿ ಸಾಧ್ಯ ಸಹೋದರ. ಅಣ್ಣ, ಇನ್ನು ತೋರ್ಸಕ್ಕೆ ಎಡೆ ಇಲ್ಲ. ನಿನ್ನ ಪ್ರತಾಪಕ್ಕೆ ಎದುರಿಲ್ಲ. ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ನಮ್ಮ ಪಾದದಡಿಯಲ್ಲಿ? 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದೌದು. ಸೂರ ಲೋಕವೇ ಸತ್ತು ಬಿದ್ದಿರಬೇಕು. ಪಾಲಕರು ನಮ್ಮ ಅರಮನೆಯ ದ್ವಾರ ಪಾಲಕರಾಗಿರಬೇಕು. ನಮ್ಮರಮನೆಯ ದ್ವಾರ ಪಾಲಕರು? ಹೌದೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಸಚಿಪತಿಯು ಎದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು? ಎದರಿ ಪೂಜಿಸಬೇಕು? ಅಪ್ಪಣೆ ಕೊಡಣ್ಣ. ನನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೂ ನನಗೆ ಚೆಲ್ಲ. ನೀನೊಬ್ಬನಿದ್ದರೆ ಸಾಕು, 3 ಲೋಕಗಳೇ ಇದ್ದ ಹಾಗೆ. ಏಕಣ್ಣ, ನನ್ನ ಪರಾಕ್ರಮದ ಮೇಲೆ ನಿನಗೆ ಸಂಖ್ಯೆ. ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾದರೂ ಒಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದನ್ನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನ್ನೇ ನಡಗಿಸಿ ಮೃತ್ಯುಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಒಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದಲೋತ್ಸಾಹದಿಂದ ಕುದಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ, ಅಪ್ಪಣೆ ಕೊಡು. ಪುರಲೋಕವ ಸೆರೆ ಹಿಡಿವೆ, ದಿಕ್ಪಾಲಕನ ಸೆಳೆಬರುವೆ. ಮೂಲೋಕವನ ಜಯಿಸಿ ಬರುವೆ. ಫಣಿತಾಪುರದ ಕೀರ್ತಿ ಪಥ ಎಲ್ಲೆಡೆ ಹಾರಾಡಿಸಿ ನಿನ್ನ ಕೀರ್ತಿಯ ಸಾರುವೆ. ಅನುಗ್ರಹಿಸೋ ಅನುಗ್ರಹಿಸೋ ಅಗ್ರಜ. ಮೆಚ್ಚಿದೆ ಸಹೋದರ, ಮೆಚ್ಚಿದೆ. ದಾನವ ವಿರೋಧಿಗಳು ಯಾರೇ ಆಗಿರಲಿ, ತಪ್ಪು ಮಾಡಲಿ ಮಾಡದಿರಲಿ, ಒಪ್ಪಲಿ ಒಪ್ಪದಿರಲಿ, ಕಾಡಿಸಿ ಪೀಡಿಸಿ ಉನ್ಮತ್ತರಾದವರನ್ನು ಖಂಡಿಸು. ನಿನ್ನ ಶಕ್ತಿ ಪ್ರತಾಪವನ್ನು ಎಲ್ಲರ ತೋರಿಸು. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ನಿರುಗು. ಅಣ್ಣ, ಈ ನಿನ್ನ ದಿಷ್ಟ ನುಡಿಯಿಂದ ಹುಟ್ಟಿತು ಓ ಸುರರನ್ನು ಸುಟ್ಟು ಬಿಡುವ ದ್ವೇಷ ಜ್ವಾಲೆ ನನ್ನ ಎದೆಯೊಳಗೆ. ಬಿಡಲಾರೆ ಬಿಡಲಾರೆ. ಆ ದಾನವ ವೈರಿಗಳನ್ನು ಎಂದಿಗೂ ಬಿಡಲಾರೆ, ಎಂದಿಗೂ ಬಿಡಲಾರೆ. ಸಹೋದರ ಹಿರಣ್ಯಾಕ್ಷ,